ಇಲ್ಲಿ ಸುಮಾರು ಜನ ಸುಮಾರು ಹೇಳ್ತಾ ಇದ್ರು ಸಿನಿಮಾ ಹಂಗೆ ಹಿಂಗೆ ಎಲ್ಲವೂ ಸರಿನೇ. ನೀವು ಮಾಡ್ಬೇಕಾಗಿರೋದು ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಇಲ್ಲಿ ಹೇಳೋದಲ್ಲ. ಈ ಸಿನಿಮಾನ ಥಿಯೇಟ್ರಲ್ಲಿ ಹೆಂಗೆ ಓಡಿಸ್ಬೇಕು, ಜನ ಹೇಗೆ ಬರಬೇಕು ಅನ್ನೋ ಪ್ಲಾನ್ನ ನೀವು ಮಾಡ್ಬೇಕು. ಈಗ ಯಾವ ಥರ ಹೊರಗಡೆ ಪ್ರಚಾರ ಮಾಡ್ತೀರಾ ಅದ್ರ ಮೇಲೆ ಕನ್ನಡ ಸಿನಿಮಾದ ಒಂದು ಜೀವನ ನಿಂತಿದೆ ನೋಡಿ. ಎಲ್ಲ ಪತ್ರಕರ್ತರು ದೊಡ್ಡ ದೊಡ್ಡವ್ರು ಕೂತಿದ್ದಾರೆ. ಯಾಕೆಂದರೆ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತಲೇ ಹೇಳ್ಬೋದು. ಬೇರೆ ದಾರಿನೇ ಇಲ್ಲ. ಇಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಹಂಗೆ ಬಂದಿದೆ ಹಿಂಗೆ ಬಂದಿದೆ ನಾನು ಈ ಪಾತ್ರ ಇದನ್ನು ಕರೆಕ್ಟು ನೀವು ಇಲ್ಲಿ ಹೇಳಿ. ನೀವು ಇದೇ ಕೆಲಸವನ್ನು ಹೊರಗಡೆ ಪಬ್ಲಿಸಿಟಿಗೆ ಜನರನ್ನ ಥಿಯೇಟ್ರಿಗೆ ಯಾವುದೇ ರೀತಿಯಲ್ಲಿ ಕರೆಸ್ಬೇಕು ಅನ್ನೋದಕ್ಕೆ ನೀವೆಲ್ಲ ಶ್ರಮಿಸಲೇಬೇಕಾಗತ್ತೆ. ಯಾಕೆಂದರೆ ಒಳ್ಳೆ ಸಿನಿಮಾಗಳು ಕೂಡ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ, ಯಾಕೆಂದರೆ ಈ ಎಲ್ಲರೂ ರೀಲ್ಸಿಗೆ ಬಂದ್ಬಿಟ್ಟವ್ರೆ ಜನರ. ಈಗ ನಾನು ಗಿಲ್ಲಿಯವ್ರ ಬಗ್ಗೆನೇ ಹೇಳ್ತೀನಿ. 6 ತಿಂಗಳು 4 ತಿಂಗಳು ಗಿಲ್ಲಿ ಬಿಗ್ ಬಾಸ್ ಒಳಗೆ ಇದ್ದಾಗ ಅಲ್ಲಿಂದ ಹೊರಗೆ ಬಂದಮೇಲೆ ಈ ಪ್ರಪಂಚಕ್ಕೆ, ಹೊರಗಿನ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ. ಅವ್ರ ಮೆಂಟಾಲಿಟಿ ಎಲ್ಲ ಸಾಫ್ಟ್ ಆಗ್ಬಿಡುತ್ತೆ. ಸೌಂಡ್ ಆಗ್ಬೋದು, ಜನ ಆಗ್ಬೋದು. ಯಾಕೆಂದರೆ ಒಳಗಡೆ ಒಂದು 9 ಜನ ಅಷ್ಟು ಇದ್ದು ನಾವು ನೋಡೋಕ್ಕೆ ಗಿಲ್ಲಿ ಏನಪ್ಪ ಎಲ್ಲ ಕಡೆ ಸೈಲೆಂಟಾಗಿ ಅವನೇ ಅಂತ ಅನ್ನಬಹುದು. ಆದರೆ ಅವರ ಮನಸ್ಥಿತಿನೇ ಹಂಗೆ ಆಗ್ಬಿಟ್ಟಿರುತ್ತೆ. ಅದು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಏನು ಹೇಳ್ತಿದ್ದೀನಿ, ಎಲ್ಲರೂ ಈ ಮೊಬೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಆ ರೀಲ್ಸ್ಗೆ ಅಲ್ಲಿ ನೋಡೋದು, ಮತ್ತೆ ಎಲ್ಲಿ ಆಫ್ ಮಾಡೋದು. ಎಲ್ಲರ ಜೀವನ ಟೋಟ್ಲಾಗಿ ಮೊಬೈಲ್ ಮೇಲಿದೆ, ಬೇರೆ ಏನದ್ರ ಮೇಲೂ ಇಲ್ಲ. ಅದರಿಂದಾಗಿ ಥಿಯೇಟ್ರುಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಷನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಸರ್. ಹೌದಲ್ವ ಸರ್? ಬರೀ ರೀಲ್ಸು. ಈಗ ಏನಾಗಿದೆ ನೋಡಿ, ಕಲಾವಿದನೇ ಇಲ್ಲ. ಮುಂಚೆ ಸಿನಿಮಾ ಆಗಲಿ, ನಾಟಕ ರಂಗಗಳಾಗಲಿ, ಪ್ರತಿಯೊಂದಾಗಲಿ ಕಲೆಗಾರ ಅಂತ ಒಬ್ಬರ್ತಿದ್ದ. ಡ್ಯಾನ್ಸ್ ಆಗ್ಬೋದು, ಅದು ಯಾವುದೋ ಡೊಳ್ಳು ಕುಣಿತ ಇರ್ಬೋದು, ಇನ್ನೊಂದು ಯಕ್ಷಗಾನ ಇರ್ಬೋದು, ಅದಕ್ಕೆ ಅಂತ ಕಲಾವಿದರು ಇದ್ದರು. ಈಗ ಇಲ್ಲ. ಈಗ ಮನೆಯಲ್ಲಿ ಇರೋರೆಲ್ಲ ಕಲಾವಿದರೆ. ಯಾರು ಅವನೇ ಕಲಾವಿದ. ಅವನು ಹಿಡ್ಕೊತಾನೆ, ಏನೋ ಮಾತಾಡ್ತಾನೆ, ಅದನ್ನು ಅಪ್ಲೋಡ್ ಮಾಡ್ತಾನೆ, ಅವನದೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ, ಏನೋ ಬಡ್ಕೊತಾ ಇರ್ತಾರೆ. ಅದನ್ನ ನೋಡಿ ನಾವೆಲ್ಲ ಅಂದ್ಬಿಟ್ಟು ಮಜಾ ತೊಗೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ಥಿಯೇಟ್ರಿಗೆ ಬರೋದೇ ಮರ್ತು ಬಿಟ್ಟು ಅವ್ರೆ. ಅದು ಚೆನ್ನಾಗಿರಲಿ ಚೆನ್ನಾಗಿರದೆ ಹೋಗಲಿ, ಅದು ಕೆಲವು ಇನ್ನೂ ಮಾತಾಡೋಂಗಿಲ್ಲ. ಯಾಕೆಂದರೆ ನಾ ಏನೇನೋ ನೋಡೋಕ್ಕಾಗಲ್ಲ. ಯಾವುದೋ ಹಳ್ಳಿಲಿ ಏನೇನೋ ನಮ್ಮ ಡ್ರೈವರ್ ಇದ್ದಾನೊಬ್ಬ ಮಂಜು ಅಂತ, ಅಲ್ಲೆಲ್ಲ ನಿಂತವನ್ನೇ 24 ಗಂಟೆ ನಿಂತ ಕಡೆನೆ ಮೊಬೈಲು, ಕೂತ್ರೆ ಮೊಬೈಲು. ಆ ಗಾಡಿ ಈ ಥರ ಹುಚ್ಚರಾಗ್ಬಿಟ್ಟವ್ರೆ. ಇದೊಂದೇ ಪದ ನಂತರ ಮಿಕ್ಕಿರೋದು ಅಲ್ವಾ. ನಾನು ಹುಚ್ಚರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಏನು ತಲೆಯಲ್ಲಿ 24 ಗಂಟೆ ಮೊಬೈಲ್ ಜೊತೆನೆ ಜೀವನ ನಡೆಸ್ತಾರಂತ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ ಸರ್. ಹಂಗಾಗಿದೆ ಸರ್. 24 ಗಂಟೆ ಮೊಬೈಲು, ಬೇರೆ ಏನು ನಮ್ಮ ತಲೆಗೆ ಬರ್ತಲ್ಲ. ಈ ಟೈಮಲ್ಲಿ ನೀವು ಇಲ್ಲಿ ಮಾತಾಡಿದ್ನ ಜನರನ್ನ ಥಿಯೇಟ್ರಿಗೆ ಹೇಗೆ ಕರೆಸ್ಬೇಕು, ಕಥೆನ ಯಾವ ಥರ ಹೇಳಬೇಕು ನೋಡಿ. ಎಷ್ಟು ಕಲಾವಿದರು ಇದ್ದಾರೆ ಅಂದರೆ, 100 ಕಲಾವಿದರಿದ್ದಾರೆ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ. ನಾನು ಅದಕ್ಕೋಸ್ಕರ ವಿಜಯಾನಂದ್ ತುಂಬ ಒಳ್ಳೆಯ ಒಬ್ಬ ಮನಸ್ಸಿರುವಂಥ ಒಬ್ಬ ರೈಟ್ರು. ಸಾಕಾದಾಗ ಪೆನ್ ಪಟ್ 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 ಅಂತ ಅಲ್ಲೇ ಹೇಳಿ. ನಂದೊಂದು ಡೈಲಾಗ್ ಯಾವುದದು ಎಲ್ಲರ ಹತ್ರ ಹೇಳ್ಕೊಂಬರ್ತೀನಲ್ಲ ಕಡೆಯಲ್ಲಿ, ಅದಲ್ಲ ಈ ಸಿನಿಮಾಲಿ ಒಳ್ಳೆ ಡೈಲಾಗ್ ನನ್ನ ಮನಸ್ಸಲ್ಲೇ ಇತ್ತು ಕಡೆಗೆ. ದುಡ್ಡು ಅನ್ನೋದು ದುಡ್ಡು ಅನ್ನೋದು ಎಲೆಕ್ಷನಲ್ಲಿ ಈ ಪೊಲಿಟಿಷಿಯನ್ ಕೂಡ ಕುಕ್ಕರ್ ಇದ್ದಂಗೆ, ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ನೇಹ ಪರ್ಮನೆಂಟಾಗಿ ಉಳಿಯುತ್ತೆ ಅಂತ ಅದು ಹೇಳಂಗಿಲ್ವಲ್ಲ. ಈ ದುಡ್ಡು ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಈ ಪೊಲಿಟಿಷಿಯನ್ಸ್ ಮಾರೋ ಅಥವಾ ಕೊಡೋ ಕುಕ್ಕರ್ ಇದ್ದಂಗೆ, ಅದು ಇರುತ್ತೆ ನಾಳೆ ಹೋಗುತ್ತೆ ಅಲ್ಲಮ್ಮ. ಆದರೆ ಸ್ನೇಹ ಹಂಗಲ್ಲ, ಅದು ನಮ್ಮ ಪುಟ್ಗೋಸಿ ಇದ್ದಂಗೆ ಯಾವಾಗೂ ನಮ್ಮ ಜೊತೆನೇ ಇರುತ್ತೆ ಅನ್ನೋದು ಅದು ಸ್ನೇಹ ಅನ್ನೋದು ಅಂತ ಹೇಳಿದ್ದೀವಿ. 2-3 ಡೈಲಾಗ್ ನಾಗೇಂದ್ರ ಪ್ರಸಾದ್ ಅವರೇ ನಮಸ್ಕಾರ ಹೇಳಿದ್ದೀನಿ.